ಬಂತು ಅಂತೇಳಿ ಬೈಕ್ ಇಲ್ಲೋಗಿದೆ ಮರ ಬಿದ್ದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಈಗ ಭೀಮೇಶ್ವರ ಬಂದೇವಿ ನೋಡ್ರಿ. ಎಲ್ಲ ಫುಲ್ ರೋಡ್ ಚಿತ್ತಾಲ್ ಎಲ್ಲ ಆಫ್ ರೋಡಿಂಗು. ಇನ್ನೂ 1.5 ಕಿಲೋಮೀಟ್ರ್ ಹತ್ರ ಐತಿ. ತಡಿ ಹೋಗೋಣ. ಹೆಂಗೆ ಗೀಪು ಎಲ್ಲ ಬಂದು ಗೀಲಿಗೆಲ್ಲ ಸರಿ ಉಗುಣ ಹತ್ತಿದ್ದೇವೆ ಗೈಸ್. ಇಲ್ಲಿ ಮಕ್ಕಳೇ ಉಗುಣ ಜರಿತೈತಿ. ನಾ ಬೇರೆ ಕ್ರಾಕ್ಸ್ ಹಾಕ ಬಂದೇನು ಚಪ್ಪಲಿನ. ಈ ಚಪ್ಪಲಿ ಬೇರೆ ಜರಿತೈತಿ ಫುಲ್ಲು. ಏನೇ ಅಂದರು ಕೆಸರ ಸಿಗಕ್ಕೆ ಬಿಟ್ಟಾನೆ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಅಲ್ಲಿ ಕೆಸರ ಹೋಗ್ಯಾನೆ ಜಾತ್ರೆ. ಚಪ್ಪಲಿ ಎಲ್ಲ ಚಪ್ಪಲಿ ನೋಡ್ರಿ. ಕೆಸರ ನೀಟಾಗಿರೋ ರೋಡ ಬಂದ್ರೆ ಕೆಸರ ಬರಕ್ಕೆ ಹೋಗ್ಯಾನೆ. ನೋಡ್ರಿ ನೀವು ಎಷ್ಟು ಒಣ ತಿಂಡಿದ್ದೀನಿ. ಥೋ ಕೆಸರ ಕಾಲಿಡ್ತೀಯಲ್ಲೇ. ಭೀಮೇಶ್ವರದಾಗೆ ಜೀಪಾಗೂ ಬರ್ಬೋದು. ಹೆಚ್ಚಿಗೆ ಅಂತ ಚಾರ್ಜ್ ಮಾಡ್ತಾರೆ. ನಾವು ಅಲ್ಲೇ ಸೈಕಾಗಿರ್ತದೆ ನೇಚರ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಡ್ಕೊ ಬಂದೇವಿ. ಇನ್ನೂ ಕೆಸರಿಗೆ ಈ ಕಡೆಯಿಂದ ಇಲ್ಲ ಬ್ಲರ್ ಆಗೈತೆ. ಹೊರಗೆ ಹೋಗಿ ತೋರಿಸ್ತೀವಿ. ಹೊರಗೆ ತೋರ್ಸೋಣ. ಅವರು ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿಂದಾನೇ ಸ್ಟಾರ್ಟು. ಯಾವುದೇ ಬಾಹುಬಲಿ ಜೋಗ್ ಫಾಲ್ಸ್ಗಿಂತ ಏನು ಕಡಿಮೆ ಇಲ್ಲ. ಜೋಗ್ ಫಾಲ್ಸ್ ಅಲ್ಲ, ಸಾರಿ, ಫಾಲ್ಸ್ಗಿಂತ ಏನು ಕಡಿಮೆ ಇಲ್ಲ. ಮಾತ್ರ ಐತಿ. ಪಕ್ಕದಲ್ಲೇ ದೇವಸ್ಥಾನ, ಪಕ್ಕಕ್ಕೆ ಇಲ್ಲಿ ವಾಟರ್ ಫಾಲ್ಸ್. ನೀರು ಮಾತ್ರ ಸಿಕ್ಕಾಪಟ್ಟೆ ಇದೆ. ಕಂಟಿನ್ಯೂ 1-2-3 ದಿವಸದಿಂದ ಮಳೆ ಆಗುತ್ತೆ. ಸಿಕ್ಕಾಪಟ್ಟೆ ನೋಡ್ರಿ ಅಲ್ಲಿ. ನೋಡ್ರಿ ಗಾಯ್ಸ್, ವ್ಯೂಸ್ ನೋಡ್ರಿ ಗಾಯ್ಸ್. ವರ್ಗ ಯಾವುದೇ ಟ್ರಿಪ್ಪಿಗೆ ಬಂದರೆ ಇಂಥ ಕರ್ಕೊಬರ್ಬೇಡ್ರಿ. ಫೋಟೋ ಒಂದು 50 ಫೋಟೋ ಹೊಡ್ಸಿದ್ದಾನೆ ಒಂದು ಪ್ಲೇಸಾಗೆ. ಹೇಗಿದೆ ಅಂತ ನೋಡ್ರಿ ಸ್ವರ್ಗ. ಒಂದು ಮನೆ ಕಟ್ಟಾರೆ. ಮನೆ ಬಿದ್ದುಬಿಟ್ರೆ ಮನೆ ಇದ್ರಿ ನೋಡ್ರಿ. ಅಲ್ಲೊಂದು ಮನೆ ಇದೆ, ಮನೆ ಹತ್ರ. ಹಾಗೆ ಭೀಮೇಶ್ವರ ಫಾಲ್ಸಿಗಂತ ಹೋಗಿ ಬಂದಾಯ್ತು. ಅಲ್ಲೆಲ್ಲ ನೋಡ್ರಿ ನೇಚರೆಲ್ಲ ಹೆಂಗೈತಿ. ಇಲ್ಲಿ ಟ್ರಕ್ಕಿಂದ ಸ್ಟಾಪಿಂದ ಇಲ್ಲಿ ಫಾಲ್ಸು ಮತ್ತು ದೇವಸ್ಥಾನ 2 ಕಿಲೋಮೀಟ್ರ್ ಆಗುತ್ತೆ. ಟ್ರಕ್ಕು ಇದ್ದಾವೆ, ಅದ್ರಾಗೂ ಹೋಗ್ಬೋದು. ಇಲ್ಲ ಅಂದರೆ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದೇನಪ್ಪ ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ಒಳ್ಳೆ ಅಡ್ವೆಂಚರಸ್ ಮಾತ್ರ. ನೋಡೋಕ್ಕೆ ಅಕ್ಕಪಕ್ಕ ಜರಿ ಗಿರಿ ಎಲ್ಲ ಸಖತ್ತ ಸಿಗುತ್ತೆ ಮಾತ್ರ. ಅಷ್ಟೇ.